ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ, ಇದು ಪ್ರಚಲಿತ ಘಟನೆ ಕೂಡ ಹೌದು. ಆ ಪ್ರಚಲಿತ ಘಟನೆಗಳಲ್ಲಿ ನಾವು ವಿಶೇಷವಾಗಿ ಏನ್ ಮಾಡೀನಿ, 2026ರಲ್ಲಿ ಏನ್ ಘೋಷಣೆ ಆಯ್ತಲ್ಲ ಪದ್ಮ ಪ್ರಶಸ್ತಿಗಳು, ಆ ಪದ್ಮ ಪ್ರಶಸ್ತಿಗಳ ಪುರಸ್ಕೃತರ ಬಗ್ಗೆ ಒಂದು ವಿಶೇಷವಾದ ತರಗತಿಯನ್ನ ಮಾಡುವುದರ ಮೂಲಕ ನಿಮಗೆ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಇದು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಹಿಡಿದುಕೊಂಡು ಯಾವ ಒಂದು ಟಾಪಿಕ್ ಮೇಲೆ ಅಥವಾ ಯಾವುದರ ಮೇಲೆ ನಾವು ಅತಿ ಹೆಚ್ಚು ಗಮನವನ್ನ ಕೊಡಬೇಕು ಎಂಬುದನ್ನ ಆಯ್ದುಕೊಂಡು ನಿಮಗೆ ಸೂಕ್ಷ್ಮವಾಗಿ ಈ ಒಂದು ಪ್ರಶಸ್ತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೇನೆ. ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ. ಈ ವರ್ಷ ಏನು ಈ ಪದ್ಮ ಪ್ರಶಸ್ತಿಗಳು ಏನ್ ಘೋಷಣೆ ಆದವಲ್ಲ, ಆ ಘೋಷಣೆ ಆದ್ಮೇಲೆ ನಾವು ಏನ್ ಗಮನಿಸಬೇಕು, ದೇಶದ ಮೊದಲನೆಯ ಅತ್ಯುನ್ನತ ಪ್ರಶಸ್ತಿ ಯಾವುದು ಎಂಬುದನ್ನ ನಾವು ಗಮನ ಹರಿಸಬೇಕಾಗ್ತದ. ದೇಶದ ಮೊದಲ ಅತ್ಯುನ್ನತ ಪ್ರಶಸ್ತಿ ಅದು ಭಾರತ ರತ್ನ ಅಂತೇಳಿ, ಅದು 1954ರಲ್ಲಿ ಏನಾಯ್ತು ಸ್ಥಾಪನೆ ಆಗ್ತದ. ಅದನ್ನ ಹೊರತುಪಡಿಸಿದ್ರೆ ಎರಡನೆಯ ಅತ್ಯುನ್ನತ ಪ್ರಶಸ್ತಿ ಯಾವುದು, ಅದು ಪದ್ಮ ವಿಭೂಷಣ. ಈ ವರ್ಷ ಅದು ಘೋಷಣೆ ಆಗಿದೆ. ಈ ಒಂದು ಪ್ರಶಸ್ತಿಯನ್ನ 1954ರಲ್ಲಿ ನಾವೇ ಮಾಡ್ತೀವಿ, ಸ್ಥಾಪನೆಯನ್ನ ಮಾಡ್ತೀವಿ. ಇನ್ನು ಮೂರನೆಯ ಅತ್ಯುನ್ನತ ಪ್ರಶಸ್ತಿ ಏನಂತಂದ್ರ ಅದು ಪದ್ಮಭೂಷಣ. ಇದು 1955ರಲ್ಲಿ ಸ್ಥಾಪನೆ ಆಗ್ತದೆ. ಇನ್ನು ನಾಲ್ಕನೆಯ ಅತ್ಯುನ್ನತ ಪ್ರಶಸ್ತಿ ಯಾವಂತಂದ್ರ ಅದು ಕೂಡ ಪದ್ಮಶ್ರೀ ಪ್ರಶಸ್ತಿ. ಇದು ನಾಲ್ಕನೆಯ ಅತ್ಯುನ್ನತ ಪ್ರಶಸ್ತಿ ಆಗಿದೆ. ಇದನ್ನ ನಾವೇನ್ ಮಾಡ್ತೀವಿ, 1955 ಸ್ಥಾಪನೆಯನ್ನ ಮಾಡ್ತೀವಿ. ಈಗ ಏನ್ ಮಾಡಲಾಗಿದೆ, ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಈ ಪ್ರಶಸ್ತಿಯನ್ನ ಒಟ್ಟು 131 ಜನಕ್ಕೆ ಈ ಮೂರು ಪ್ರಶಸ್ತಿಗಳನ್ನ ಒಳಗೊಂಡು ನಾವು ಘೋಷಣೆಯನ್ನ ಮಾಡಲಾಗಿದೆ. ಓಕೆನಾ. ಹೀಗಾಗಿ ನಾವೇನ್ ಮಾಡೋಣ, ಈ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಈ ಪ್ರಶಸ್ತಿಗಳ ಬಗ್ಗೆ ನಾವು ಈಗ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡೋಣ. ಈ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂತಂದ್ರ, ಇದೊಂದು ಆರ್ಟಿಕಲ್ ಐತಿ ನೋಡ್ರಿ, ವಿಧಿ 18 ಅಂತೇಳಿ, ಆರ್ಟಿಕಲ್ 18. ಇದು ಭಾರತ ಸಂವಿಧಾನದ ಪ್ರಕಾರ, ಈ ವಿಧಿ ಪ್ರಕಾರ ಈ ಪ್ರಶಸ್ತಿಗಳನ್ನ ಪಡೆದವರು ತಮ್ಮ ಹೆಸರಿನ ಮುಂದೆ ಮತ್ತು ಹಿಂದೆ ಈ ಬಿರುದುಗಳನ್ನ ಬಳಸುವಂತಿಲ್ಲ. ಎಷ್ಟನೇ ವಿಧಿ? ವಿಧಿ 18ನೇ ವಿಧಿ. ಏನೋ ನನ್ನ ಹೆಸರು ವಿಠಲ್ ಅಂತಾದ್ರ ಪದ್ಮಶ್ರೀ ವಿಠಲ್ ಅಂತೇಳಿ ಮೆನ್ಷನ್ ಮಾಡುವಂತಿಲ್ಲ. ನನ್ನ ಹೆಸರೇನು ವಿಠಲ್, ಪದ್ಮಶ್ರೀ ವಿಠಲ್ ಈ ತೆರನಾಗಿ ಬಳಕೆ ಮಾಡುವಂತಿಲ್ಲ. ಇಲ್ಲಿ ಆಗ್ಬೋದು ಅಥವಾ ವಿಠಲ್ ಪದ್ಮಶ್ರೀ ಅಂತ ಆಗ್ಬೋದು. ಈ ತೆರನಾಗಿ ಬಳಕೆ ಮಾಡಲು ಅವಕಾಶ ಇಲ್ಲ ಅಂತೇಳಿ ಸಂವಿಧಾನದ 18ನೇ ವಿಧಿ ಏನ್ ಮಾಡ್ತದ ತಿಳಿಸಿ ಕೊಡ್ತದ. ಇದು ಕೂಡ ಅತಿ ಪ್ರಮುಖವಾದದ್ದು. ಈ ಒಂದು ಅಂಶವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಬನ್ನಿ ನೋಡೋಣ. ಈ ವರ್ಷ ಏನ್ ಪದ್ಮಶ್ರೀ ಪ್ರಶಸ್ತಿಗಳು ಏನ್ ಘೋಷಣೆ ಆಗಲ್ಲ, ಪದ್ಮ ಪ್ರಶಸ್ತಿಗಳು, ಅದರಲ್ಲಿ ನಾವೇನ್ ಮಾಡೀವಿ, 5 ಜನಕ್ಕೆ ಪದ್ಮ ವಿಭೂಷಣ, 13 ಜನಕ್ಕೆ ಪದ್ಮಭೂಷಣ, 113 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿಗಳನ್ನ ಘೋಷಣೆಯನ್ನ ಮಾಡಲಾಗಿದೆ. 5 ಪದ್ಮವಿಭೂಷಣ, 13 ಪದ್ಮಭೂಷಣ, 113 ಪದ್ಮಶ್ರೀ ಪ್ರಶಸ್ತಿಗಳನ್ನ ಘೋಷಣೆಯನ್ನ ಮಾಡಲಾಗಿದೆ. ಇವನ್ನೆಲ್ಲ ಕೂಡಿಸಿದಾಗ ಟೋಟಲ್ ಆಗಿ 131 ಸಾಧಕರಿಗೆ ಈ ಪ್ರಶಸ್ತಿಗಳನ್ನ ಪ್ರಕಟಣೆಯನ್ನ ಮಾಡಲಾಗಿದೆ. 5, 13, 113 ಟೋಟಲ್ 131. ಓಕೆನಾ. ಇಷ್ಟು ನೀವು ಬೇಸಿಕ್ ಆಗಿ ನೆನಪಿನಲ್ಲಿ ಇಟ್ಕೋಬೇಕಾಗ್ತದ. ಏನು 2026ನೇ ಇಸ್ವಿ ಒಳಗ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ 2026 ಏನ್ ಘೋಷಣೆ ಆತಲ್ಲ, ಆ ಘೋಷಣೆ ಆದದ್ದು ಕೇವಲ 5 ಜನಕ್ಕೆ ಏನ್ ಮಾಡ್ತಾರ, ಪದ್ಮ ವಿಭೂಷಣವನ್ನ ಕೊಡ್ತಾರ. ಆ 5 ಜನ ಯಾರಂತ ನಾವ್ ಏನ್ ಮಾಡ್ಬೇಕು, ಆ 5 ಜನರ ಹೆಸರನ್ನ ನಾವ್ ಏನ್ ಮಾಡ್ಬೇಕು, ನೆನಪಿನಲ್ಲಿ ಇಟ್ಕೋಬೇಕಾಗ್ತದ. ಮೊದಲನೇ ಪದ್ಮ ವಿಭೂಷಣ ಪ್ರಶಸ್ತಿ ಪಡ್ಕೊಂಡಂತ ವ್ಯಕ್ತಿ ಧರ್ಮೇಂದ್ರ ದೇವಲ್ ಅಂತೇಳಿ. ಯಾವ ವಿಭಾಗ? ಕಲೆ ವಿಭಾಗದಲ್ಲಿ ಇವರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇವಾಗ ರಾಜ್ಯ ಅಂತಂದ್ರ ಮಹಾರಾಷ್ಟ್ರ ರಾಜ್ಯ. ಇನ್ನು ಎರಡನೇದಾಗಿ KT ಥಾಮಸ್ ಅಂತೇಳಿ, ಇವರು ಪ್ರಶಸ್ತಿಯನ್ನ ಪಡೆದುಕೊಂಡಂತ ಎರಡನೇ ವ್ಯಕ್ತಿ. ಅದು ಯಾವುದು? ಪದ್ಮ ವಿಭೂಷಣ.
ಯಾವ ವಿಭಾಗ ಅಂತಂದ್ರೆ ಸಮಾಜ ಕಲ್ಯಾಣ ವಿಭಾಗದಿಂದ ಇವರು ಪದ್ಮವಿಭೂಷಣವನ್ನ ಪಡೆದುಕೊಂಡಿದ್ದಾರೆ. ಇವರ ರಾಜ್ಯ ಯಾವಂತಂದ್ರ ಕೇರಳ ರಾಜ್ಯದಿಂದ ಪಡೆದುಕೊಂಡಿದ್ದಾರೆ. ಇವನು ಹೊರತುಪಡಿಸಿದ್ರೆ ಇನ್ನು ಮೂರನೇದಾಗಿ ಯಾರು ಎನ್ ರಾಜಮ್ಮ ಅಂತ ಹೇಳಿ ಇವರು ಕಲೆ ವಿಭಾಗದಲ್ಲಿ ಈ ಒಂದು ಅವಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ಇವರ ಸ್ಟೇಟ್ ಯಾವಂತಂದ್ರ ಉತ್ತರ ಪ್ರದೇಶ ರಾಜ್ಯ. ನಾಲ್ಕನೇದಾಗಿ ಪಿ ನಾರಾಯಣ್ ಅಂತೇಳಿ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮವಿಭೂಷಣವನ್ನ ಪಡೆದುಕೊಂಡಿದ್ದಾರೆ. ಇವರು ಯಾವ ರಾಜ್ಯ ಅಂತಂದ್ರ ಕೇರಳ ರಾಜ್ಯದವರು. ಇನ್ನು ಅದನ್ನು ಹೊರತುಪಡಿಸಿದ್ರೆ ವಿ ಎಸ್ ನಂದನ್ ಇವರು ಸಮಾಜ ವಿಭಾಗದಿಂದ ಪಡೆದುಕೊಂಡಿದ್ದಾರೆ. ಇವರು ಕೂಡ ಕೇರಳ ರಾಜ್ಯ. ನೋಡಿ, ಕೇರಳ 1, ಕೇರಳ 2, ಕೇರಳ 3 ಒಟ್ಟು 5 ಜನಕ್ಕೆ ಪದ್ಮವಿಭೂಷಣವನ್ನ ಕೊಡಲಾಗಿದೆ. ಆ 5 ಜನರಲ್ಲಿ 3 ಜನ ಯಾವ ಸ್ಟೇಟ್ ಅಂತಂದ್ರೆ ಕೇರಳ ಸ್ಟೇಟು, ಒಬ್ಬ ಮಹಾರಾಷ್ಟ್ರ, ಇನ್ನೊಬ್ರು ಯಾವ ಉತ್ತರ ಪ್ರದೇಶ. ಏನ ಇವು ಪದ್ಮವಿಭೂಷಣವನ್ನ ಪಡೆದುಕೊಂಡಂತ ಪುರಸ್ಕೃತರು ಆಗಿದ್ದಾರೆ. ಇದಾದ್ಮೇಲೆ 2026ನೇ ಇಸ್ವಿ ಒಳಗ ಪದ್ಮವಿಭೂಷಣ ಕೂಡವನ್ನ ಕೊಡಲಾಗಿದೆ. ಎಷ್ಟು ಜನಕ್ಕೆ? 13 ಜನಕ್ಕೆ ಕೊಡಲಾಗಿದೆ. ಈ 13 ಜನರಲ್ಲಿ ಕರ್ನಾಟಕದ ವ್ಯಕ್ತಿ ಕೂಡ ಆದಾಗ ಅವು ಶತಾವಧಾನಿ ಗಣೇಶ್ ಅಂತೇಳಿ ಇವು ಕರ್ನಾಟಕದ ಏಕೈಕ ವ್ಯಕ್ತಿ ಪದ್ಮಭೂಷಣವನ್ನ ಪಡೆದುಕೊಂಡಂತ ಪುರಸ್ಕೃತರಲ್ಲಿ ಕಂಡು ಬರುವಂತ ಏಕೈಕ ವ್ಯಕ್ತಿ ಆಗಿದ್ದಾರೆ. ಈಗ ನಾವೇನ್ ಮಾಡೋಣ, ಈ 13 ಜನರು ಯಾರು ಎಂಬುದನ್ನ ಸೂಕ್ಷ್ಮವಾಗಿ ಗಮನಿಸೋಣ. ಮೊದಲನೇ ವ್ಯಕ್ತಿ ಅಲ್ಕಾ ಯಾಗ್ನಿಕ್ ಅಂತೇಳಿ ಕಲೆ ವಿಭಾಗದಲ್ಲಿ ಮಹಾರಾಷ್ಟ್ರ. ಇನ್ನು ಭಗತ್ ಸಿಂಗ್ ಕೋಶಿಯಾರ್ ಅಂತೇಳಿ ಸಮಾಜ ವಿಭಾಗದಲ್ಲಿ ಉತ್ತರಾಖಂಡ ರಾಜ್ಯ. ಕೆ ರಾಮಸ್ವಾಮಿ ಅಂತೇಳಿ ವೈದ್ಯಕೀಯ ಕ್ಷೇತ್ರ ತಮಿಳುನಾಡು. ಮಮ್ಮೂಟಿ ಅಂತೇಳಿ ಕಲೆ ಕ್ಷೇತ್ರ ಕೇರಳ ರಾಜ್ಯ. ನೋರಿ ದತ್ತಾತ್ರೇಯ ಯುಂಡು ಅಂತೇಳಿ ವೈದ್ಯಕೀಯ, ಇವು ಅಮೆರಿಕ ಮೂಲದವರು. ಪಿಯೋಷಾ ಪಾಂಡೆ ಅಂತೇಳಿ ಕಲೆ ವಿಭಾಗ ಮಹಾರಾಷ್ಟ್ರ. SKM ಮೈಲಾನಂದನ್ ರವರು ಸಮಾಜ ವಿಭಾಗ ತಮಿಳುನಾಡು. ಇನ್ನು ಕರ್ನಾಟಕದ ಶತಾವಧಾನಿ ಗಣೇಶಿ, ಅದು ಕಲೆ ವಿಭಾಗ ಕರ್ನಾಟಕ. ಸಿಂಬು ಸೊರೇನ್ ಇವು ಸಮಾಜ ವಿಭಾಗ ಜಾರ್ಖಂಡ್ ರಾಜ್ಯದವರು. ಇದಾದ್ಮೇಲೆ ಉದಯ್ ಕೋಟಕ್ ಅಂತೇಳಿ ಉದ್ಯಮ ಕ್ಷೇತ್ರ ಮಹಾರಾಷ್ಟ್ರ. VK ಮಲ್ಹೋತ್ರಾ ಸಮಾಜ ವಿಭಾಗ ದೆಹಲಿ. ವೆಲ್ಲಪಲ್ಲಿ ನಟೇಶನ್ ಸಮಾಜ ಕೇರಳ. ವಿಜಯ್ ಅಮೃತ್ ರಾಜ್ ಅಂತೇಳಿ ಕ್ರೀಡೆ ವಿಭಾಗ, ಇವು ಅಮೆರಿಕದವರು. ಇಷ್ಟು 13 ಜನಕ್ಕೆ ನಾವು ಪದ್ಮಭೂಷಣವನ್ನ ಕೊಡಲಾಗಿದೆ. ಈ 13 ಜನರಲ್ಲಿ ನಾವೇನ್ ಗಮನಿಸಬೇಕು, ಕರ್ನಾಟಕದ ವ್ಯಕ್ತಿ ಯಾರು ಅಂತ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ಅದು ಕಲೆ ವಿಭಾಗ ಶತಾವಧಾನಿ ಗಣೇಶ್ ಅಂತೇಳಿ ಇವು ಏಕೈಕ 2026ರಲ್ಲಿ ಪದ್ಮಭೂಷಣವನ್ನು ಪಡೆದುಕೊಂಡಂತ ಕರ್ನಾಟಕದ ವ್ಯಕ್ತಿ. ಇದಾದ್ಮೇಲೆ ಇಲ್ಲಿ ನೋಡಿ, ಕರ್ನಾಟಕದ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡವು ಯಾರು? ಟೋಟಲ್ ಆಗಿ 113 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗಿದೆ. ಆ 13 ಜನರಲ್ಲಿ 7 ಜನ ಕರ್ನಾಟಕದವರು ಪ್ಲಸ್ 1 ಪದ್ಮಭೂಷಣ. ಒಟ್ಟು ಕರ್ನಾಟಕದ 8 ಜನ ಈ ಮೇಲೆ ನಾವು ಪದ್ಮ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದೇವೆ. ಆ 8 ಜನರಲ್ಲಿ ಒಬ್ಬರು ಪದ್ಮಭೂಷಣ, ಇನ್ನು 7 ಜನ ಏನಾದಾಗಲ್ಲ ಅವು ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಈಗ ಆ 7 ಜನ ಯಾರಂತೇಳಿ ನಾವು ಇವನ್ನ ಒಂದೊಂದಾಗಿ ಗಮನವನ್ನ ಹರಿಸೋಣ. 1 ಶ್ರೀ ಅಂಕೇಗೌಡ ಎಂ ಅಂತೇಳಿ ಇವರು ಸಮಾಜ ಸೇವೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇವು ಮಂಡ್ಯದವರು. ಪುಸ್ತಕದ ಮನೆ ಸ್ಥಾಪಕ ಕೂಡ ಹೌದು. ಮಾಜಿ ಬಸ್ ಕಂಡಕ್ಟರ್ ಆಗಿದ್ದ ಇವರು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಬೃಹತ್ ಖಾಸಗಿ ಗ್ರಂಥಾಲಯವನ್ನ ನಿರ್ಮಿಸಿ ದಶಕಗಳಿಂದ ಉಚಿತ ಜ್ಞಾನೋದಾಸವನ್ನ ಮಾಡುತ್ತಿದ್ದಾರೆ. ಯಾರು? ಶ್ರೀ ಅಂಕೇಗೌಡ. ಇವು ಸಮಾಜ ಸೇವೆ ವಿಭಾಗದಲ್ಲಿ ನಾವೇನ್ ಮಾಡಿವಿ, ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಮಾಡಲಾಗಿದೆ. ಇನ್ನು 2ನೇದ್ದು ಶ್ರೀಮತಿ SG ಸುಶೀಲಮ್ಮ ಅಂತೇಳಿ ಇವು ಕೂಡ ಸಮಾಜ ಸೇವೆ. ಸುಮಂಗಲಿ ಸೇವಾ ಆಶ್ರಮದ
ಸಹ ಸ್ಥಾಪಕ ಕೂಡ ಹೌದು. ಇವು ಕಳೆದ 50 ವರ್ಷಗಳಿಂದ ನಿರ್ಗತಿಕ ಮಹಿಳೆಯರಿಗೆ ಮತ್ತು ಅನಾಥ ಮಕ್ಕಳಿಗೆ ಆಶ್ರಯವನ್ನ ಮತ್ತು ಶಿಕ್ಷಣವನ್ನ ಮತ್ತು ಸಬಲೀಕರಣಕ್ಕಾಗಿ ಶ್ರಮವನ್ನ ವಹಿಸುತ್ತಿದ್ದಾರೆ. ಈ ಒಂದು ಸೇವೆಯನ್ನ ಗಮನಿಸಿದ ಕೇಂದ್ರ ಸರ್ಕಾರ ಇವರಿಗೆ ಸಮಾಜ ಸೇವೆ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗಿದೆ. ಥರ್ಡ್ ಒನ್, ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅಂತೇಳಿ ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಒಂದು ಕ್ಷೇತ್ರದೊಳಗ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇವರ ಹೆಸರು ಆಲ್ಮೋಸ್ಟ್ ಎಲ್ಲ ಇವತ್ತು, ಯಾಕಂತಂದ್ರ ಇವು KLEಯ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಕೂಡ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. 4, ಶ್ರೀ ಶಶಿಶೇಖರ್ ವೆಂಪತಿ ಅಂತೇಳಿ ಇವಾಗ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದೊಳಗೆ ನಾವು ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದೆ. ಇವರು ಪ್ರಸಾರ ಭಾರತೀಯ ಮಾಜಿ CEO, ದೂರದರ್ಶನ ಮತ್ತು ಆಕಾಶವಾಣಿಯನ್ನ ಡಿಜಿಟಲೀಕರಣಗೊಳಿಸಿ ಭಾರತದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಷಯಗಳನ್ನ ಜಾಗತಿಕ ಡಿಜಿಟಲ್ ವೇದಿಕೆಗೆ ತಂದವರು. ಇವು ಅತಿ ಪ್ರಮುಖವಾಗಿ ಕಂಡು ಬರ್ತಾರೆ. ಇನ್ನು 5ನೇ ವ್ಯಕ್ತಿ ಶ್ರೀಮತಿ ಸುಬಾ ವಿ ಅಯ್ಯಂಗಾರ್ ಅಂತೇಳಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಕೊಡ್ತೇವೆ ನಾವು. ಖ್ಯಾತ ವೈಮಾನಿಕ ವಿಜ್ಞಾನಿ. ಇವರು ಅಭಿವೃದ್ಧಿಪಡಿಸಿದ ದೃಷ್ಟಿ ಹವಾಮಾನ ಸಂಸ್ಥೆಯು ಭಾರತದ 100ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳಲ್ಲಿ ಸುರಕ್ಷಿತ ವಿಮಾನಯಾನಕ್ಕೆ ಸಹಾಯಕಾರಿ ಆಗಿದೆ. 6th ಒನ್, ಡಾಕ್ಟರ್ ಸುರೇಶ್ ಅನಗವಾಡಿ ಅಂತೇಳಿ ವೈದ್ಯಕೀಯ ಕ್ಷೇತ್ರ ಕೊಡಲಾಗಿದೆ. ಇವರು ಹಿರಿಯ ರಕ್ತಶಾಸ್ತ್ರಜ್ಞ ಮತ್ತು ಕರ್ನಾಟಕದ ಹಿಮೋಫಿಲಿಯಾ ಸೊಸೈಟಿಯ ಸ್ಥಾಪಕ ಕೂಡ ಹೌದು. ಇನ್ನು 7, ಶ್ರೀ TT ಜಗನ್ನಾಥನ್ ಅಂತೇಳಿ ಇವರಿಗೆ ಮರಣೋತ್ತರವಾಗಿ ಕೊಡಲಾಗಿದೆ. ಯಾವ ಕ್ಷೇತ್ರ? ವ್ಯಾಪಾರ ಮತ್ತು ಕೈಗಾರಿಕೆ. ಇವರು TTK ಪ್ರೆಸ್ಟೀಜ್ ಸಂಸ್ಥೆಯ ಮೂಲಕ ಪರಿಚಿತರು. ಇವರು ಪ್ರೆಷರ್ ಕುಕ್ಕರ್ ನಲ್ಲಿ ಸುರಕ್ಷಿತ ತಂತ್ರಜ್ಞಾನವನ್ನ ಪರಿಚಯಿಸಿ ಅದನ್ನ ಜಾಗತಿಕ ಬ್ರ್ಯಾಂಡ್ ಆಗಿ ಬೆಳೆಸುವುದರ ಜೊತೆಗೆ ಸಾಮಾಜಿಕ ಕಳಕಳಿಯ ಕಾರ್ಯವನ್ನ ಮಾಡಿದರ ಫಲವಾಗಿ ಇವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಮಾಡಲಾಗಿದೆ. ಇವರು ವಿಶೇಷವಾಗಿ ಕರ್ನಾಟಕದಿಂದ ಪಡೆದುಕೊಂಡವರು. ಮತ್ತೆ ಈ ವರ್ಷ ಏನು ಪ್ರಶಸ್ತಿ ಕೊಡ ಮಾಡಿದ್ರಲ್ಲ, ಅದರಲ್ಲಿ ನಾವು 19 ಜನ ಮಹಿಳೆಯರನ್ನು ನಾವು ಕಾಣ್ತೀವಿ. ಮತ್ತು ವಿದೇಶಿಯರು ಮತ್ತು NRI ಮತ್ತು PIO ಮತ್ತು OCI ವರ್ಗದಿಂದ 6 ಜನಕ್ಕೆ ಕೊಡಲಾಗಿದೆ ಮತ್ತು 16 ಜನಕ್ಕೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇದು ಕೂಡ 2026 ಪ್ರಶಸ್ತಿಯ ವಿಶೇಷ. ಆಮೇಲೆ ಈ ಪದ್ಮ ಪ್ರಶಸ್ತಿಗಳನ್ನ ನಾವು ಏನ್ ಕೊಡ್ತೇವಲ್ಲ, ಇವುಗಳನ್ನ ಪದಕದ ಮಧ್ಯದಲ್ಲಿ ಕಮಲದ ಹೂವಿನ ಚಿತ್ರ ಇರುತ್ತದೆ. ಯಾವ ಹೂವ? ಕಮಲದ ಹೂವ. ಅದಾದ್ಮೇಲೆ ಪ್ರಮುಖ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡಂತ ವ್ಯಕ್ತಿಗಳನ್ನ ನಾವು ತಿಳಿದುಕೊಳ್ಳೋಣ. 1ನೇದು ಡಾಕ್ಟರ್ ಅರ್ಮಿಂದಾ ಫೆರ್ನಾಂಡಿಸ್ ಅಂತೇಳಿ ವೈದ್ಯಕೀಯ ಕ್ಷೇತ್ರ. ಇದು ಯಾಕೆ ವಿಶೇಷ ಅಂತಂದ್ರ, ಇವರು ಏಷ್ಯಾದಲ್ಲಿಯೇ ಮೊದಲ ಮಾನವರ ಹಾಲಿನ ಬ್ಯಾಂಕ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಹಿಂಗಾಗಿ ಇವ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು. 2ನೇದು ಬಲದೇವ್ ಸಿಂಗ್ ಅಂತೇಳಿ ಕ್ರೀಡೆ ವಿಭಾಗದಲ್ಲಿ ಕೊಡ್ತೇವಿ, ಪಂಜಾಬ್ ರಾಜ್ಯ. 3rd ಒನ್, ರೋಹಿತ್ ಶರ್ಮಾ ಕ್ರೀಡೆ ವಿಭಾಗ, ಮಹಾರಾಷ್ಟ್ರ. ಇನ್ನ ಹರ್ಮನ್ ಪ್ರೀತ್ ಕೌರ್ ಕ್ರಿಕೆಟ್, ಪಂಜಾಬ. ಸವಿತಾ ಪುನಿಯಾ ಹಾಕಿ, ಹರಿಯಾಣ. IM ವಿಜಯನ್ ಫುಟ್ಬಾಲು, ಕೇರಳ. ಪ್ರವೀಣ್ ಕುಮಾರ್ ಕ್ರೀಡೆ, ಉತ್ತರ ಪ್ರದೇಶ. R ಮಾಧವನ್ ಕಲೆ, ಮಹಾರಾಷ್ಟ್ರ. 9 ಮಂಗಳಾ ಕಪೂರ್, ಇವರು ಆಸಿಡ್ ದಾಳಿಯಿಂದ ಬದುಕುಳಿದವರು. ಇವು ಉತ್ತರ ಪ್ರದೇಶದಿಂದ ಈ ಒಂದು ಅವಾರ್ಡ್ ಪಡೆದು ಕೊಡ್ತಾರೆ. ಇಷ್ಟು ಟೋಟಲ್ 113 ಅದಾರ. ನಿಮ್ಗ 113 ಜನ ಲಿಸ್ಟ್ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. 113 ಜನರ ಲಿಸ್ಟ್ ಅನ್ನು ನಿಮಗೆ ಸೇವ್ ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಈಗ ನಾ ಆಯ್ದುಕೊಂಡಿದ್ದು ಪ್ರಮುಖವಾಗಿರುವಂತಹ ವ್ಯಕ್ತಿಗಳು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.